ಅದರಲ್ಲಿ ಸ್ವಲ್ಪ ಡಿಡೂಪ್ಲಿಕೇಶನ್ ಎಕ್ಸರ್ಸೈಸ್ ಮಾಡುವಾಗ ಕಡಿಮೆ ಆಯಿತು. ಸೊ ಆವಾಗ ನಾವೊಂದು ಮೊಬಲೈಸೇಷನ್ ಕ್ಯಾಂಪೈನ್ ಎಲ್ಲ ಶುರು ಮಾಡಿದರು. ಸೊ ನಾನು ಆವಾಗ ಹೇಳಿದೆ, ನಾವು ನೋಡೋಣ ತಮ್ಮ ಪ್ರಯತ್ನ ಹೇಗೆ ಆಗ್ತಾ ಇದೆ. ಅದರಲ್ಲಿ ಆಗಲಿಲ್ಲ ಅಂದರೆ ನಾವು ಖಂಡಿತ ಅದು ಮತ್ತೆ ಅದೊಂದು ಡಿಸಿಷನ್ ಅಲ್ವಾ, ಪಾಲಿಸಿ ಲೆವೆಲ್ ಡಿಸಿಷನ್, ಅದು ಖಂಡಿತ ನಾವೊಂದು ರಿವೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಸೊ ಆ 1 ವರ್ಷ ಮುಗಿದಿದ್ದು, 1 ವರ್ಷ ಮುಗಿದ ಮೇಲೆ ಈಗ ನಮ್ಮ ಪಾಲಿಸಿ ಲೆವೆಲ್ ಡಿಸಿಷನ್ ತಗೊಳ್ಳೋದು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ NRLM ಅನ್ನೋದು. ಸೊ ಅದರಲ್ಲಿ ಚರ್ಚೆ ಆಗಬೇಕು. ಸೊ ಆ ಚರ್ಚೆ ಮಾಡುವಾಗ ನಾವು ಖಂಡಿತ ನಿಮ್ಮ ಈಗ ಆಲ್ರೆಡಿ ನಾವು ಅದು ಇದರಲ್ಲಿ ಲೈನ್ ಅಜೆಂಡೆಯಾಗಿ ಇಟ್ಟಿದ್ದೀವಿ. ಸೊ ಅದೊಂದು 1 ವಾರ ಬಿಟ್ಟದು ಆಗುತ್ತದೆ. ಸೊ ತಮ್ಮ ಏನೆಲ್ಲ ಸಮಸ್ಯೆಗಳಿದೆ ಅದು ಲಾಸ್ಟ್ ಇಯರು ರೈಸ್ ಮಾಡಿದ್ರು, ಈ ವರ್ಷ ಈಗ ಕೂಡ ಕೊಟ್ಟಿದ್ದಾರೋ ಅದು ಪೂರ್ತಿ ನಾವು ಲತಾ ಕೂಡ ಅಂದರೆ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸಿಇಒಗಳಿಂದ. ಹೇಗೆ ಅಂದರೆ ನಿಮ್ಮ ಒಂದೊಂದು ಸಮಸ್ಯೆಗಳು, ಫಾರ್ ಎಕ್ಸಾಂಪಲ್ ಕೆಲವು ಕಡೆ SIGಗಳು ಅಂದರೆ ನಿಮ್ಮ ಒಕ್ಕೂಟದ ನಂಬರ್ ಕಡಿಮೆ ಇದೆ, ಕೆಲವು ಕಡೆ ಜಾಸ್ತಿ ಇದೆ, ಮತ್ತೆ ನಿಮ್ಮದು ಕೆಲವು ಕಡೆ ಅಂದರೆ ತುಂಬ ಮಲೆನಾಡು ಪ್ರದೇಶಗಳಲ್ಲಿ ನೀವು ತುಂಬ ದೂರ ಓಡಾಡಬೇಕಾಗುತ್ತೆ, ಆ ಥರ ಎಲ್ಲ ಸಮಸ್ಯೆಗಳಿವೆ. ಸೊ ಆ ಸಮಸ್ಯೆಗಳು ಗೊತ್ತಿದೆ. ಖಂಡಿತ ಅದಕ್ಕೆ ಏನೋ ನಾನು ಕಣ್ಣು ಮುಚ್ಚಿ ಏನೋ ನಾವೇನು ಮಾಡೋಕ್ಕಾಗಲ್ಲ, ನಾವು ಆ ಥರ ಏನೂ ಆಗಲ್ಲ. ನಿಮ್ಮ ಈ ಒಂದು ಬೇಡಿಕೆಯನ್ನು ಖಂಡಿತ ನಾವು ಪಾಸಿಟಿವ್ ಆಗಿಯೇ ಕನ್ಸಿಡರ್ ಮಾಡ್ತಾರೆ ನಮ್ಮ ECಯಲ್ಲಿ. ಆಮೇಲೆ ಎರಡನೇದು ನೇರವಾಗಿ ಸ್ಯಾಲರಿ ಕೊಡಬೇಕಂತ ಲಾಸ್ಟ್ ಟೈಮ್ ಬರುವಾಗ ಅದೇ ಬೇಡಿಕೆ ಕೂಡ ಕೊಟ್ಟಿದ್ದರು. ಅದು ಕೂಡ ನಾವೊಂದು ಸಾಫ್ಟ್ವೇರ್ ಈಗಾಗಲೇ ಅದು ಆಲ್ಮೋಸ್ಟ್ ರೆಡಿ ಇದೆ, ಅದು ಟ್ರಯಲ್ ಶುರು ಮಾಡ್ತಾ ಇದ್ದೀವಿ. ಸೊ ಆವಾಗ ನಮಗೆ ಸ್ಟೇಟಿಂದ ನೇರ ಅಂದರೆ ನಿಮ್ಮ ಅಟೆಂಡೆನ್ಸು ಎಲ್ಲ ಅದರಲ್ಲಿ ಅಟೆಂಡೆನ್ಸ್ ಅಲ್ಲಿನೇ ಏನೋ ನಿಮ್ಮ ಲೆವೆಲಲ್ಲಿನೇ ಅಪ್ಲೋಡ್ ಮಾಡಿ ನಿಮಗೆ ನೇರವಾಗಿ ಅದು ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆನೆ ನಿಮ್ಮ ಅಕೌಂಟಿಗೆ ಸ್ಯಾಲರಿ, ಅದು ನಮ್ಮಿಂದ ಆದರೂ ನಿಮ್ಮ ಏನು ಫೆಡರೇಷನ್ ಒಕ್ಕೂಟ ಅಂತ ಆದರೂ ಕೂಡ 5ನೇ ತಾರೀಕು ಒಳಗಡೆ ನೇರವಾಗಿ ನಿಮ್ಮ ಅಕೌಂಟ್ ಬರುವ ರೀತಿಯಲ್ಲಿ ನಾವೊಂದು ಸಾಫ್ಟ್ವೇರ್ ಅನ್ನು ಆಲ್ಮೋಸ್ಟ್ ರೆಡಿ ಇದೆ, ಅದು ಕೂಡ. ಆಮೇಲೆ ಬೇರೊಂದು ನಿಮ್ಮದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದರೆ ಬೇರೆ ಬೇರೆ TA DA ಅಥವಾ ನಿಮ್ಮ ಒಂದು ಯಾವುದೋ ಒಂದು